ಹೊಸದಾದ ಸಾಧನೆಗೆ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ನಿನ್ನ ನೋವುಗಳು ಹಿಮದಂತೆ ಕರಗುವುದು ನಿನ್ನ ಆಸೆಗಳು ಗುರಿಯನ್ನು ತಲುಪುವುದು ತಿಳಿ ನೀರಿನ ಸಿಹಿ ಕೊಳದಲ್ಲಿ ಪುಟಿದೇಳಲಿ ಹೊಸದು ತರಂಗ ಸುಳಿದಾಡುವ ತಂಗಾಳಿಯಲಿ ಪಡಿ ಮೂಡಲಿ ನವಸಿರಿಗಂಧ ಧೈರ್ಯವ ತುಂಬಿಕೋ ಮುನ್ನುಗ್ಗುವ ಹೋರಾಡು ನೀ ಹೊಸದಾದ ಸಾಧನೆಗೆ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಹೆಣ್ಣೊಬ್ಬಳು ತಾ ಕಲಿತರೆ ಬೆಳಕೊಂದು ಉಜ್ವಲ ಉರಿದಂತೆ ಹೆಣ್ಣೊಬ್ಬಳ ಕಣ್ಣೀರದು ಮನೆಯನ್ನು ಪೂರ್ತಿ ಸುಡುವಂತೆ ಹೆಣ್ಣೊಬ್ಬಳು ನಗುತ್ತಿದ್ದರೆ ಸಂಸಾರ ಹಾಲ್ಜನು ಹರಿದಂತೆ ಹೆಣ್ಣೊಬ್ಬಳ ಅಳು ಮೋರೆಯೇ ಸುತ್ತೆಲ್ಲ ಹಾಳು ಸುರಿದಂತೆ ಹೆಣ್ಣೇರಿ ಶಕ್ತಿ ರೂಪ ಚಿಂತೆಯ ಬಿಟ್ಟು ಬಿಡು ಪನ್ನೀರ ಸಿಂಚನಕ್ಕೊಮ್ಮೆ ಮುಖವ ಒಡ್ಡಿಕೊಡು ಕರಿಗತ್ತಲ ಹಳೆ ಕೂಪವ ತೊರೆದು ಹೊಸದು ಬೆಳಕು ಬರಿಸು ಹೋರಾಡು ನೀ ಹೊಸದಾದ ಸಾಧನೆಗೆ ಓ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಕಿಡಿಹಾರಿದ ಮರು ನಿಮಿಷವೇ ಬೆಂಕಿಯ ಜ್ವಾಲೆಯು ಉರಿವಂತೆ ಹನಿ ಉದುರಿದ ಕೆಲ ಹೊತ್ತಲೆ ನೀರಿನ ಹೊಳೆಯೇ ಹರಿದಂತೆ ಬಿಡಿಕಾಗದ ಸೇರ್ದಾಗಲೇ ಇಡಿಯಾದ ಪುಸ್ತಕವಾದಂತೆ ಚೈನೊಡಗಳು ಸುತ್ತಾಡುತ್ತಾ ಮಗುವಿನ ಹುಟ್ಟನ್ನು ಕೊಡುವಂತೆ ಹೋರಾಟದ ನದಿ ನೀರೆಲ್ಲ ಸಾಗರವಾದೀತು ಜಡವಿದ್ದ ಕಣಕಣದಲ್ಲೂ ಜೀವ ತುಂಬಿತು ನೆಲೆಜಾರದೆ ತಲೆಬಾಗದೆ ಪುಟಿದು ಸೆಡೆದು ಭುಜವ ಒಡ್ಡುತ್ತಾ ಹೋರಾಡು ನೀ ಹೊಸದಾದ ಸಾಧನೆಗೆ ಓ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಗಾಡಿ ರಿಪೇರಿಗೆ 12,000 ಇದೆ, 8,000 ಶಾರ್ಟ್ ಇದೆ ಅಂತ ನಿನ್ನ ಹತ್ರ ಹೇಳಿದೆ ನೋಡು. ಅದು ನನ್ನ ತಪ್ಪು. ನೀನು ಯಾವುದೋ ಜ್ಞಾನದಲ್ಲಿ ಕಷ್ಟಕ್ಕೆ ನನ್ನ ಚೈನ್ ತಗೊಳ್ಳಿ ಅಂತ ಹೇಳಿದ್ಯಾ. ಆಮೇಲೆ ಅಯ್ಯೋ ನನ್ನ ಚೈನ್ ಹೊರಟೋಯ್ತಲ್ಲ ಅಂತ ನಿನ್ ತಲೆಗೆ ಬಂದಿದೆ, ಅದಕ್ಕೆ ಈಗ ಮಾತಾಡ್ತಿದ್ಯಾ. ನೋಡು, ನಿನ್ ಚೈನ್ ನನ್ಗೇನ್ ಬೇಡ, ನೀನೇ ಇಟ್ಕೋ. 8,000 ರೂಪಾಯಿ ಹೇಗೆ ಸಂಪಾದನೆ ಮಾಡ್ಬೇಕು ಅಂತ ನನಗೂ ಗೊತ್ತು, ಮಾಡ್ಕೊಂತೀನಿ. ಯಾಕ್ರಿ ಆತರ ಪಟ್ಟು ಏನೇನೋ ಮಾತಾಡ್ತಾ ಇದ್ದೀರಾ ನೋಡಿ. ನಾನಿದನ್ನ ಮನ್ಸಲ್ಲಿ ಇಟ್ಕೊಂಡು ಮಾತಾಡ್ತಾ ಇಲ್ಲ. ನಮ್ಮ ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು, ಇನ್ನು ನೀವು ನನ್ನನ್ನ ಅರ್ಥ ಮಾಡ್ಕೊಳ್ಳೇ ಇಲ್ವಲ್ರಿ. ಅದೇ ರೀ ನನಗ್ ನೋವಾಗಿರೋದು. ದೀಪಾಗೆ ಗಾಡಿ ಕೊಡ್ಸಿದ್ರಲ್ಲ, ಆ ದುಡ್ಡಲ್ಲಿ ನನ್ಗೆ ಏನಾದ್ರೂ ಕೊಡ್ಸಿ ಅಂತ ನಾನು ಯಾವತ್ತಾದ್ರೂ ಕೇಳಿದಿನ? ಇಲ್ವಲ್ಲ. ನೀವೇ ಕಷ್ಟದ ಪರಿಸ್ಥಿತಿಲಿ ಇದ್ದೀರಾ. ಇಂಥ ಸಮಯದಲ್ಲಿ ನೀವು ದುಡ್ಡುಗೋಸ್ಕರ ತಲೆ ಕೆಡ್ಸ್ಕೋಬಾರ್ದು ಅಂತ ಹೇಳ್ದೆ ಅಷ್ಟೇ. ಅಲ್ಲ ರೀ, ಅದನ್ನು ತಪ್ಪು ಅಂತ ಹೇಳ್ತಾ ಇದ್ದೀರಲ್ಲ. ನಿಮ್ಗೋಸ್ಕರ ಮತ್ತೆ ನನ್ನ ಮಕ್ಕಳಿಗೋಸ್ಕರ ನೀನ ಬದುಕ್ತಾ ಇರೋದು. ನೀವ್ ಯಾಕ್ರೆ ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ? ನೀವ್ ಚೆನ್ನಾಗಿದ್ರೆ ತಾನೆ ನಮ್ ಕುಟುಂಬ ಚೆನ್ನಾಗಿರೋದು. ಹೇಗಾದ್ರೂ ಆಗ್ಲಿ ಅಂತ ಸುಮ್ನೆ ಇರೋಣ ಅಂದ್ರೆ ಅದು ನನ್ ಕೈಯಲ್ಲಿ ಆಗಲ್ಲ. ನನಗೆ ನೀವು ಮತ್ತೆ ನನ್ ಮಕ್ಕಳ ಪ್ರಪಂಚ.
ನೋಡಿ ನೋಡಿ, ನನಗೆ ಈ ಚೈನ್ ದೊಡ್ಡದಲ್ಲ. ನೀವ್ ಈ ಕುತ್ತಿಗೆಲ್ ತಾಳಿ ಕಟ್ಟಿದಿರಲ್ಲ, ಇಷ್ಟು ಇಷ್ಟು ಸಾಕು, ನನಗೆ ಸಾಕು. ಸರಿ ಸರಿ, ಮಕ್ಕಳು ಮನೇಲಿದ್ದಾರೆ. ಇಂಥ ಹೊತ್ತಲ್ಲಿ ಹತ್ತು ಕಣ್ ಕೆಂಪು ಮಾಡ್ಕೊಬೇಡ. ನೋಡೆ, ಬದುಕು ಅಂದ್ರೆ ಕೊನೆವರೆಗೂ ಹೋರಾಟನೇ. ಸಮುದ್ರದ ಅಲೆಗಳ ಹಾಗೆ ಒಂದು ಸಮಸ್ಯೆ ಹೋದ್ರೆ ಮತ್ತೊಂದು ಬರುತ್ತೆ. ಅದ್ರ ಮಧ್ಯೆ ನಮಗ್ ಬೇಕಾದ್ ನಾವು ತಗೋಬೇಕು, ಇಲ್ಲಾಂದ್ರೆ ಬಿಟ್ಬಿಡ್ಬೇಕು. ಅಳೋದ್ ನಿಲ್ಸು. ಹೌದೌದು, ನೀವ್ ಹೆತ್ತ ಮಕ್ಕಳು ಕಣ್ಣೀರ್ ಹಾಕಿದ್ರೆ ನಿಮಗ್ ಸಂಕಟನೂ ಆಗುತ್ತೆ, ದುಃಖನೂ ಆಗುತ್ತೆ. ನಾನು ಬೇರೆ ಮನೆಯಿಂದ ಬಂದಿರೋ ಹೆಣ್ಮಗ್ಳಲ್ವಾ, ಅದಕ್ಕೆ ನನ್ನನ್ನು ಈಗ ಅಳಿಸ್ತಾ ಇದ್ದೀರಾ. ಸರಿ ಬಿಡು, ಅಳಬೇಡ, ಕಣ್ಣೋರ್ಸ್ಕೋ. ಇಂದ್ರ, ನಾನು ಈ 4 ದಿನದಲ್ಲಿ 2000 ಕಿಲೋಮೀಟರ್ ಗಾಡಿ ಓಡಿಸಿದೀನಿ ಕಣೆ. ನೀನೇ ನಾನು ಅರ್ಥ ಮಾಡ್ಕೊಳ್ತಾ ಇದ್ರೆ ಬೇರೆ ಯಾರು ಅರ್ಥ ಮಾಡ್ಕೊಳ್ತಾರೆ ಹೇಳು? ನನಗೂ ಸಾಕಾಗೋಗಿದೆ, ಮೈ ಕೈಯೆಲ್ಲ ನೋವ್ತಿದೆ, ಕಣ್ಣು ಎಳ್ಕೊಂಡು ಹೋಗ್ತಿದೆ. ಹೋಗ್ ನಿನ್ ಕೆಲಸ ನೋಡು, ನಾ ಸ್ವಲ್ಪ ಹೊತ್ತು ಮಲ್ಕೊಂತೀನಿ. ಕಣ್ಣೊರ್ಸ್ಕೋ. ಬಿಡಿ. ಬನ್ನಿ 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 ಬನ್ನಿ, ಸ್ಟಾಕ್ ಕಳಿಸ್ಕೊಡಿ ಅಂತ ಹೇಳಿ 2 ದಿನ ಆಯ್ತು. ಯಾಕೆ ಇಷ್ಟೊಂದು ಲೇಟ್ ಮಾಡ್ಬಿಟ್ರಿ? ಕರೆಕ್ಟಾಗಿ ಸಪ್ಲೈ ಮಾಡ್ತೀರಾ ಅಥವಾ ಬೇರೆ ಯಾರನ್ನಾದ್ರೂ ನೋಡ್ಕೊಳ್ಳೋದಾ? 3 ವರ್ಷದಿಂದ ನಿಮ್ಮ ಹತ್ರ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಸುಮ್ಮನೆ ಇದೀನಿ ಅಷ್ಟೇ. ಅಲ್ಲ ರೀ, ಅಂಗಡಿಗೆ ಕಸ್ಟಮರ್ಸ್ ಯಾರಾದ್ರೂ ಬಂದಾಗ ಐಟಮ್ಸ್ ಇಲ್ಲ ಅಂದ್ರೆ ಹೇಗೆ ಹೇಳಿ? ಮೇಡಮ್, ಈ ಚೆಕ್ ರಿಟರ್ನ್ ಆಗಿದೆ ಮೇಡಮ್. ಯಜಮಾನರು ಕ್ಯಾಶ್ ತರಕ್ ಹೇಳಿದ್ದಾರೆ, ಇಲ್ಲದ್ರೆ ಬೇರೆ ಚೆಕ್ ಕೊಡ್ಬೇಕಂತ. ಏನು, ಚೆಕ್ ರಿಟರ್ನ್ ಆಗಿದ್ಯಾ? ಹೌದು. 3 ವರ್ಷದಿಂದ ಯಾವತ್ತಾದ್ರೂ ಚೆಕ್ ರಿಟರ್ನ್ ಆಗಿದ್ಯಾ? ಚೆಕ್ ನೋಡಿ ಮಾತಾಡಿ ಮೇಡಮ್. ಚೆಕ್ ರಿಟರ್ನ್ ಆಗ್ಲಿಲ್ಲ ಅಂದ್ರೆ ನಾವ್ಯಾಕೆ ಬರ್ತಾ ಇದ್ವಿ? ಅಮೌಂಟು, ಸೈನು, ಹೆಸರು ಎಲ್ಲ ಸರಿಯಾಗೇ ಇದೆಯಲ್ಲ, ಚೆಕ್ ಹೇಗೆ ರಿಟರ್ನ್ ಆಯ್ತು? ಎಲ್ಲ ಸರಿಯಾಗಿದೆ ಮೇಡಮ್. ಚೆಕ್ ಇಂದ ಬ್ಯಾಂಕ್ ಸ್ಲಿಪ್ ಬಂದಿದೆ, ಅದನ್ನ ನೋಡಿ. ಅಯ್ಯೋ ದೇವ್ರೆ, ಇನ್ಸಫಿಷಿಯಂಟ್ ಫಂಡ್ಸ್. ಬ್ಯಾಂಕಲ್ಲಿ ಹಣ ಇಲ್ವಾ? ಚೆಕ್ ಇಶ್ಯೂ ಮಾಡಿದ ದಿನಾನೇ ಹಣ ಕಟ್ಟು ಅಂತ ಹೇಳಿದ್ನಲ್ಲ, ಮತ್ತ್ಯಾಕೆ ಪಾಸ್ ಆಗಿಲ್ಲ? ಹಣ ಇದ್ದಿದ್ರೆ ಚೆಕ್ ಯಾಕೆ ರಿಟರ್ನ್ ಆಗ್ತಿತ್ತು ಮೇಡಮ್? ಅದಕ್ಕೆ ಸ್ಟಾಕ್ ಕಳಿಸ್ದೆ ಸುಮ್ಮನೆ ಆಗ್ಬಿಡದಾ? ನಿಮ್ ಜೊತೆ ಎಷ್ಟು ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಹೇಳಿ, ನಮ್ಮ ಮೇಲೆ ನಂಬಿಕೆ ಇಲ್ವಾ? ಹಣ ಕೊಡ್ತಿದ್ರು ಸ್ಟಾಕ್ ಕಳ್ಸೋದನ್ನ ನಿಲ್ಸಿಲ್ಲ ಮೇಡಮ್. ಆದ್ರೆ ನೀವು ಕೊಟ್ಟಿರೋ ಚೆಕ್ ರಿಟರ್ನ್ ಆದ್ಮೇಲೆ ನೀವು ಮೋಸ ಮಾಡ್ದಾಗಲ್ವಾ ನಮ್ಗೆ? ಹಾಗಂದ್ರೆ ನಾನ್ ನಿಮ್ಗೆ ಮೋಸ ಮಾಡಿದೀನಿ ಅಂತ ಹೇಳ್ತಾ ಇದ್ದೀರಾ? ಮತ್ತೆ ಐಟಮ್ ತಗೊಂಡು ದುಡ್ಡು ಇಲ್ದಿರೋ ಚೆಕ್ ಕೊಡೋದು ಮೋಸ ಮಾಡ್ದಾಗಲ್ವಾ ನಮ್ಗೆ ನೀವು? ಏನಿದೆ ಸುಧಾ? ನೋಡಿದ್ರೆ ಗೊತ್ತಾಗಲ್ವಾ? ನಾನ್ ಸೈನ್ ಮಾಡ್ಕೊಟ್ಟಿರೋ ಚೆಕ್ ರಿಟರ್ನ್ ಆಗಿದೆ. ಹೌದಲ್ವಾ? ಚೆಕ್ ರಿಟರ್ನ್ ಆಗಿದೆ. ಹೇಗೆ? ಅದ್ ಹೇಗೆ ಅಂತ ನನ್ನ ಹತ್ರ ಕೇಳಿದ್ರೆ ಅದನ್ನ ಹೋಗಿ ನಿಮ್ ತಮ್ಮನ ಹತ್ರ ಕೇಳಿ. ನೀವೇ ತಾನೇ ಅವತ್ತು 15,000 ಕೊಟ್ಟು ಬ್ಯಾಂಕ್ ಕಟ್ಟಾಕ್ ಹೇಳಿದ್ದು. ಸುಧಾ, ಅವತ್ ನೈಟ್ ರಂಜಿತ್ಗೆ ಫೋನ್ ಮಾಡಿ ಕೇಳ್ದೆ, ಕಟ್ಟಿದೀನಿ, ಚೆಕ್ ಪಾಸ್ ಆಗುತ್ತೆ ಅನ್ನಲ್ಲ. ಅದೇನ್ ಕಟ್ಟಿದಾನೋ ಏನೋ. ಬ್ಯಾಂಕಲ್ಲಿ ಹಣ ಕಟ್ಟಿದಿದ್ರೆ ಚೆಕ್ ಯಾಕೆ ರಿಟರ್ನ್ ಆಗ್ತಾ ಇತ್ತು? 6 ತಿಂಗಳ ಹಿಂದೆ ಕೂಡ ಇದೇ ತರ ಒಂದ್ಸಲ ಮಾಡಿದ್ದ. ನಾನಾಗ ನಿಮ್ಗೆ ಸಾರಿ ಹೇಳಿದ್ದೆ, ದುಡ್ಡಿನ ವಿಷಯದಲ್ಲಿ ನಿಮ್ ತಮ್ಮನ್ ಕೈ ಸರಿ ಇಲ್ಲ, ಅವನ್ನ ನಂಬೇಡಿ, ಅವನ ಜೊತೆ ಡೀಲ್ ಮಾಡ್ಬೇಡಿ ಅಂತ. ನೀವ್ ನನ್ ಮಾತ್ ಕೇಳಿದ್ರ? ನಾನೇನಾದ್ರೂ ಹೇಳಕ್ ಹೋದ್ರೆ ನಿಮ್ ಮನೇಲಿರೋರು ಎಲ್ರಿಗೂ ಕೋಪ ಬರುತ್ತೆ. ಮತ್ತೆ ಅವನಿಂದಾನೇ ಎಲ್ಲ ಸಮಸ್ಯೆಗಳು ಬರ್ತಾ ಇದೆ.
ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ ತಮ್ಮ ನಿಮ್ಮನ್ನ ಕೂರೋ ಹಾಗೆ ಮಾಡದ್ನಲ್ಲ, ಆಗ್ಲಾದ್ರೂ ನಿಮಗ್ ಗೊತ್ತಾಗೋದ್ ಬೇಡ್ವಾ? ಛೇ, ಅದಕ್ಕೆ ಆ ಮನೆ ಸವಾಸನೆ ಬೇಡ, ಬೇರೆ ಇರೋಣ ಅಂತ ಹೇಳಿದ್ರೆ ನೀವೇ ಇನ್ನೂ ಆ ಕುಟುಂಬದ ಜೊತೆ ಅಂಟ್ಕೊಂಡಿದ್ದೀರಾ. ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ ತಮ್ಮ ನಿಮ್ಮನ್ನ ಕೂರ್ಸಿದ್ನಲ್ಲ, ನಿಮ್ಮಮ್ಮ ಒಂದು ಮಾತಾದ್ರೂ ಕೇಳಿದ್ರ? ಇದನ್ನೆಲ್ಲ ಕೇಳಕ್ ಹೋಗಿ ನಾನ್ ಕೆಟ್ಟೋಳಾದೆ. ನಾನ್ ನಿಮ್ಮನೇಲಿರೋದೊಂದು ಕಳಂಕ ಅಂತ ನಿಮ್ಮಮ್ಮ ತಂಗಿ ಎಲ್ಲ ಭಾವಿಸಿದ್ದಾರೆ. ಸುಧಾ, ಕಸ್ಟಮರ್ಸ್ ಎಲ್ಲ ನೋಡ್ತಿದ್ದಾರೆ, ಸ್ವಲ್ಪ ಮೆತ್ತಗೆ ಮಾತಾಡು. ನೋಡ್ಲಿ ಬಿಡಿ, ಅವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮ ಮಾನನೇ ಹೋಯ್ತಲ್ಲ, ಇನ್ನು ಹೋಗೋದಕ್ಕೆ ಏನಿದೆ? ಅಯ್ಯೋ, ರಂಜಿತ್ ಆಫೀಸ್ ವಿಷಯದಲ್ಲಿ ಮರ್ತಿರ್ಬೋದು, ನಾನು ಕೇಳ್ತೀನಿ ಅವನ್ನ, ಸ್ವಲ್ಪ ಸುಮ್ಮನೆ ಇರು. ಇಷ್ಟೆಲ್ಲ ಆದ್ಮೇಲೂ ನೀವು ನಿಮ್ ತಮ್ಮನ್ ಪರವಾಗಿ ಮಾತಾಡ್ತಿದ್ದೀರಲ್ಲ, ಈಗ ಏನಾದ್ರೂ ಹೋಗಿ ನೀವು ನಿಮ್ ತಮ್ಮನ ಹತ್ರ ಕೇಳಿದ್ರೆ ಏನಂತಾನೆ? ಅದು ಇದು ಸಬೂಬ್ ಹೇಳ್ತಾನಷ್ಟೇ. ನೀವ್ ಅದಕ್ಕೆ ಸರಿ ಸರಿ ಅಂತ ತಲೆ ಅಲ್ಲಾಡಿಸ್ತೀರಾ. ನೋಡಿ, ನಿಮ್ ತಮ್ಮ ಕೆಲಸ ಮಾಡ್ತಾ ಇರೋ ಬ್ಯಾಂಕ್ ಅಲ್ಲಿ ಇರೋ ಅಕೌಂಟ್ ನ ಮೊದ್ಲು ಕ್ಲೋಸ್ ಮಾಡಿ. ಇಲ್ಲೇ ಯಾವ್ದಾದ್ರು ಅಂಗಡಿ ಹತ್ರ ಇರೋ ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡೋಣ, ಅದೇ ನಮ್ಗೆ ಒಳ್ಳೇದು. ಸುಧಾ, ತಮ್ಮ ಇರೋ ಬ್ಯಾಂಕಲ್ಲಿ ಅಕೌಂಟ್ ಇದ್ರೆ ನಾವು ಹೋಗಿ ಬರಕ್ಕೆ ಅನುಕೂಲ ಆಗುತ್ತೆ, ಅದಕ್ಕೆ ನಾನು ಅಕೌಂಟ್ ಓಪನ್ ಮಾಡಿದೆ. ನೀವ್ ಹಾಗ ಅನ್ಕೊಂಡಿದ್ರಿ, ಆದ್ರೆ ಅವನಿಂದ ಆಗಿರೋ ಅನುಕೂಲಕ್ಕಿಂತ ಅನಾನುಕೂಲಗಳೇ ಜಾಸ್ತಿ. ಮೊದ್ಲು ನಿಮ್ ತಮ್ಮನಿಗೆ ಸಂಬಂಧಪಟ್ಟಿರೋ ಎಲ್ಲಾದ್ರಿಂದನೂ ಬಿಡಿಸ್ಕೋಬೇಕು, ಇಲ್ಲ ಅಂದ್ರೆ ನಮ್ ಕೆಲ್ಸಕ್ಕೆ ಕುತ್ತು ಬರುತ್ತೆ. ಸುಧಾ, ಚೆಕ್ ವಾಪಸ್ ಕೊಟ್ಟಿದ್ದಾರೆ, ಕ್ಯಾಶ್ ಕೊಟ್ಟು ಒಂದ್ ರೆಸಿಪ್ಟ್ ತಗೋ, ನಾನ್ ರಂಜಿತ್ ಹತ್ರ ಮಾತಾಡ್ತೀನಿ. ಹಾಗಾದ್ರೆ ನಿಮ್ ತಮ್ಮನ್ ಕೈಯಲ್ಲಿ ಕೊಟ್ಟಿರೋ ಹಣಕ್ಕೆ ಲೆಕ್ಕ ಬರುತ್ತಾ ಇಲ್ವಾ? ಖಂಡಿತ ಬರುತ್ತೆ, ಅದಕ್ಕೆ ನಾನ್ ಜವಾಬ್ದಾರಿ, ನಾನ್ ತೆಗೆದುಕೊಡ್ತೀನಿ. ನೋಡಿ, ಚೆಕ್ ವಾಪಸ್ ತಗೊಂಡು ಕ್ಯಾಶ್ ಕೊಟ್ಟಿದೀವಿ ಅಂತ ಹೇಳಿದ್ರೆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗೋಯ್ತಲ್ಲ ಅಂತ ಸುಮ್ನೆ ಆಗ್ಬಿಡ್ತಾನೆ. ಚೆಕ್ ನ ರೀಪ್ರೆಸೆಂಟ್ ಮಾಡಕ್ ಹೇಳಿದೀವಿ, ಬ್ಯಾಂಕ್ ದುಡ್ಡು ಕಟ್ಟು ಅಂತ ಹೇಳಿ, ಅವಾಗ ಅವನ ಆಗ್ತಾನೋ ಇಲ್ವೋ ನೋಡೋಣ. ಸರಿ ಸುಧಾ, ನಾನ್ ಹೇಳ್ತೀನಿ, ನೀನ್ ಹೋಗಿ ನಿನ್ ಕೆಲಸ ನೋಡು. ಏನಿದೆ ಕೆಲಸ ಮಾಡೋದಕ್ಕೆ? ಆ ಕೂಲಿಯವ್ರ ಮುಂದೆ ಎಲ್ಲ ನನ್ನ ಮಾನ ಮರ್ಯಾದೆ ಹರಾಜಾಯ್ತು. ಚೆಕ್ ಹೇಗ್ ರಿಟರ್ನ್ ಆಯ್ತು ಅಂತ ನಾನ್ ಯೋಚನೆ ಮಾಡ್ತಾ ಇದ್ರೆ ನನ್ಗೆ ಓದು ಬರಹನೇ ಗೊತ್ತಿಲ್ವೇನೋ ಅನ್ನೋ ತರ ಅವ್ನು ಯಾವನೋ ಬ್ಯಾಂಕ್ ಸ್ಲಿಪ್ ನೋಡಿ ಮೇಡಮ್ ಗೊತ್ತಾಗುತ್ತೆ ಅಂತಾನೆ. ನಾನ್ ಪಟ್ಟ ಅವಮಾನ ಎಲ್ಲ ಸಾಕು, ಮನೇಲಿ ನೆಮ್ಮದಿ ಸಿಗಲ್ಲ ಅಂತ ಇಲ್ಲಿಗೆ ಬಂದ್ರೆ ಇಲ್ಲೂ ನಮ್ ಮುಂದೆ ಕೈಯೊಡ್ಡಿ ಸಂಬಳ ತಗೊಳ್ಳೋರ್ ಮುಂದೆ ನನ್ ಮಾನ ಎಲ್ಲ ಹರಾಜಾಯ್ತು. ಅವ್ರಿಗೇನಾದ್ರೂ ಹೇಳಿ ನೀವೇ ಕಳಿಸ್ಕೊಡಿ, ನಾನು ಎಲ್ಲಾದ್ರೂ ಹೋಗಿ ಸಾಯ್ತೀನಿ. ಸುಧಾ ಸುಧಾ ಸುಧಾ, ನನ್ ಮಾತು ಕೇಳು ಸುಧಾ, ಪ್ಲೀಸ್ ಸುಧಾ, ಆತರ ಪರಬೇಡ ಸುಧಾ, ನನ್ ಮಾತು ಕೇಳು ಸುಧಾ, ಪ್ಲೀಸ್ ಸುಧಾ 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 ನಿಂತ್ಕೋ ಸುಧಾ, ನನ್ ಮಾತು ಕೇಳು ಸುಧಾ, ಪ್ಲೀಸ್ ಸುಧಾ ಸುಧಾ, ನನ್ ಮಾತು ಕೇಳು ಸುಧಾ, ಪ್ಲೀಸ್ ಅರ್ಥ ಮಾಡ್ಕೋ ಪ್ಲೀಸ್ ಸುಧಾ ಸುಧಾ, ನನ್ ಮಾತು ಕೇಳು ಸುಧಾ, ಸುಧಾ ಸುಧಾ ಸುಧಾ. ಏನ್ ನಡೀತಾ ಇದೆಯೋ? ಇನ್ನೂ 4-5 ಕಡೆ ಕಲೆಕ್ಷನ್ ಮಾಡ್ಬೇಕು. ಚೆಕ್ ಹಾಕಿ ಎಷ್ಟು ದಿನ ಆಯ್ತು? ಈ ಕಲೆಕ್ಷನ್ಗೆ ಬಂದ್ರಾ? ಯಜಮಾನ್ರು ಊರಲ್ಲಿ ಇರಲಿಲ್ಲ ಸರ್, ಬಂದ್ಮೇಲೆ ಚೆಕ್ ಮಾಡಿ ಹಾಕಿದ್ವಿ. ಲೇಟ್ ಆಗಿ ಕಲೆಕ್ಷನ್ ಹಾಕಿದ್ರೆ ತಾನೆ ಒಂದ್ ಫೋನ್ ಮಾಡಿ ಇನ್ಫಾರ್ಮ್ ಮಾಡಬಾರ್ದಾ? ಅದ್ರಲ್ಲಿ ಹೇಳೋದೇನಿದೆ ಸರ್, ಇದುವರೆಗೂ ನಿಮ್ ಚೆಕ್ ವಿಷಯದಲ್ಲಿ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ. ಅದು ಅಲ್ಲದೆ ಇದನ್ನ ಲಕ್ಷಾಂತರ ರೂಪಾಯಿ ಚೆಕ್, ಬರೀ 15,000 ರೂಪಾಯಿ ತಾನೆ, ನೀವೇ ಅಕೌಂಟ್ ಅಲ್ಲಿ ಚೆಕ್ ಮಾಡ್ಕೋದಿತ್ತಲ್ಲ. ಅದು ಅಲ್ಲದೆ ನಾವು ಹಣ ಕೇಳಕ್ ಬರೋದೇ 3 ತಿಂಗಳಿಗೆ ಒಂದ್ಸಲ, ಅದರಲ್ಲೂ ಈ ತರ ಚೆಕ್ ಬೌನ್ಸ್ ಆದ್ರೆ ನಮ್ಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಹೇಳಿ? ಎಲ್ಲ ತಪ್ಪು ನೀವು ಮಾಡ್ಬಿಟ್ಟು ನಮ್ಮೇಲೆ ಕೂಗಾಡಿದ್ರೆ ಹೇಗೆ ಸರ್? ರೀ, ಜಾಸ್ತಿ ಮಾತಾಡ್ತಾ ಇದ್ದೀರಾ, ನಿಮ್ ಯಜಮಾನ್ರಿಗೆ ಕಂಪ್ಲೇಂಟ್ ಮಾಡ್ಬೇಕಾಗುತ್ತೆ. ಯಜಮಾನಿಗೆ ತಾನೆ ಹೇಳ್ಕೊ ಹೋಗ್ರಿ, ಇಂಥ 1000 ನೋಡಿದೀವಿ ನಾವು. ಹಲೋ, ಜಾಸ್ತಿ ಮಾತಾಡ್ತಾ ಇದ್ದೀರಾ. ಸಾಕ್ ನಿಲ್ಸ್ರಿ ರೀ, ನಿಮ್ ಹೆಂಡತಿ ಮೇರೋ ಸಿಟ್ಟನ್ನ ನಮ್ಮಲ್ಲಿ ಯಾಕೆ ತೋರಿಸ್ತೀರಾ? ಇದಕ್ಕೆ ನಾವು ಜವಾಬ್ದಾರಲ್ಲ. ಈ ಚೆಕ್ ಅಲ್ಲಿರೋ ಅಮೌಂಟ್ ನ ಮೊದಲು ಸೆಟ್ಲ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ. ಏಯ್ ಬರ. ಹೇಳೋ ರಾಜೀವ. ಹೇಯ್ ರಂಜಿತ್, ಎಲ್ಲೋ ಇದೆಯಾ? ಅಲ್ವೋ, ಅವತ್ತು 15,000 ದುಡ್ಡು ಕೊಟ್ಟು ನನ್ನ ಅಕೌಂಟ್ ಹಾಕು ಅಂತ ಹೇಳಿದೆ, ಹಾಕಿದ್ಯಾ? ಯಾವಾಗ? ಏನ್ ಯಾವಾಗ ಅಂತ ಕೇಳ್ತಿದ್ಯಾ? ನಾನು ದುಡ್ಡು ಕೊಟ್ಟಿದ್ದು ಮರ್ತ್ಬಿಟ್ಯಾ? ಓ, ನೀನ್ ಹಾಕಿಲ್ಲ ಅನ್ಸತ್ತೆ, ಅದಕ್ಕೆ ಆ ಪಾರ್ಟಿ ಬಂದು ಇಲ್ಲಿ ಎಷ್ಟು ಜಗಳ ಮಾಡಿದ್ರು ಗೊತ್ತಾ? ಅಷ್ಟೇ ಅಲ್ಲ ಕಣೋ, ಸುಧಾ ಅವ್ರ ಜೊತೆ ಜಗಳ ಮಾಡಿ ಅದೇ ನನ್ಗಾದ ಅವಮಾನ ಅಂತ ಹೊರಟೋದ್ಲು. ಏಯ್, ಯಾಕೋ ಅಷ್ಟೊಂದು ಟೆನ್ಷನ್ ಆಗ್ತೀಯಾ? ಈಗ ನನಗೆ ನೆನಪಾಯ್ತು, ಆ ದಿನ ನಮ್ಮ ಗಣೇಶ್ ಅವ್ರ ತಾಯಿಗೆ ಆರೋಗ್ಯ ಸರಿಯಾಗಿರ್ಲಿಲ್ಲ ಅಂತ ಆ ದುಡ್ಡನ್ನ ಅವರು ಕೊಟ್ಟೆ. ಮಹಾಲಕ್ಷ್ಮಿ ಮೇಡಮ್ಗೆ ಹೇಳಿದ್ದೆ ಚೆಕ್ನ ಪಾಸ್ ಮಾಡಿ ಅಂತ. ಎಲ್ಲೋ ಸಣ್ಣ ಮಿಸ್ಟೇಕ್ ಆಗಿರಬೇಕು, ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ, ಅದೇನು ಅಂತ ನಾನು ಚೆಕ್ ಮಾಡಿ ಹೇಳ್ತೀನಿ. ಏಯ್, ಏನು ಹೇಳ್ತಾ ಇದ್ಯಾ? ಅಲ್ವೋ, ನಿನಗೆ ಸ್ವಲ್ಪನಾದ್ರು ಜವಾಬ್ದಾರಿ ಇದೆಯಾ? ನೀನ್ ಮಾಡಿದ ಕೆಲಸಕ್ಕೆ ನಾನು ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದೀನಿ ಗೊತ್ತಾ? ಸಾರಿ ರಾಜೀವ, ನಾನು ಮರ್ತ್ಬಿಟ್ಟೆ ಅಂತ ಹೇಳಿದ್ನಲ್ಲ. ಮಹಾಲಕ್ಷ್ಮಿ ಮೇಡಮ್ಗೆಲ್ಲ ನೋಡಿ ಪಾಸ್ ಮಾಡಕ್ಕೆ ಹೇಳಿದ್ದೆ, ಎಲ್ಲೋ ಮರ್ತಿರ್ಬೇಕು. ಅದಿರ್ಲಿ, ನಿನಗೆ ಕ್ಯಾಶ್ ಕೊಡ್ಲಾ ಇಲ್ಲ ಅಕೌಂಟ್ಗೆ ಹಾಕ್ಲಾ? ಕಣಿ ಕೇಳು, ಅಂತೂ ನಾನು ಕೊಟ್ಟಿದ್ದ ದುಡ್ಡು ಈಗ ನೆನಪಾಯ್ತಾ? ಅದಕ್ಕೆ ಸುಧಾ ಹೇಳೋದು ಕರೆಕ್ಟ್ ಕಣೋ, ನಿನಗೆ ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಅಂತ.
ಅಲ್ವೋ ಇಷ್ಟು ದೊಡ್ಡ ವಿಷಯನ ಒಳ್ಳೆ ಸಣ್ಣ ವಿಷಯ ತರ ಹೇಳ್ತಾ ಇದೆಯಲ್ಲ ಹಾ? ಇದಕ್ಕಿಂತ ನೀನು ದೊಡ್ಡ ದೊಡ್ಡ ವಿಷಯ ಎಲ್ಲ ಮರ್ತಿಲ್ವಾ? ಏನ್ ಹೇಳ್ತಾ ಇದೀಯೋ? ಹಾ, ನಾನೇನೋ ಮರ್ತಿದ್ದೀನಿ? ನಿನ್ನ ಮನಸಾಕ್ಷಿ ಕೇಳು, ಏನು ಅಂತ ಗೊತ್ತಾಗುತ್ತೆ. ಏಯ್, ನೀನ್ ಏನ್ ಹೇಳ್ತಿದ್ಯಾ? ನನ್ಗೊಂದು ಗೊತ್ತಾಗ್ತಿಲ್ಲ. ಇಷ್ಟು ದಿನ ಆದರೂ ಈ ವಿಷಯ ನಮ್ಮನ್ನ ಹತ್ರ ಯಾಕೆ ಹೇಳಿಲ್ಲ? ಅಲ್ಲ ಕಣೋ, ನೀನು ಮನೆ ಕಟ್ತಾ ಇರೋ ವಿಷಯ ಗೊತ್ತಾದ್ರೆ ಈ ಪ್ರಪಂಚದಲ್ಲಿ ತುಂಬಾ ಸಂತೋಷ ಪಡೋದು ಅಮ್ಮ. ಇಷ್ಟು ದೊಡ್ಡ ವಿಷಯ ಹೇಳೋದಕ್ಕೆ ಮರ್ತ್ಬಿಟ್ಟಿಯಲ್ಲ. ಈಗ ನೀನು ಹಣ ಕೇಳ್ತಾ ಇದೀಯಾ ಅಂತ ಈ ಮಾತನ್ನು ಹೇಳ್ತಾ ಇಲ್ಲ. ಅಮ್ಮನ ಹತ್ರ ಹೇಳ್ದೆ ಇದ್ದಿದ್ದಕ್ಕೆ ನನ್ನ ಮನ್ಸಿಗೆ ತುಂಬ ನೋವಾಗ್ತಾ ಇದೆ. ನನ್ಗೇನನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದಕ್ಕೆ ಬರೋದಿಲ್ಲ. ಅದಕ್ಕೆ ಹೇಳ್ದೆ, ಈ ವಿಷಯನ ಆದಷ್ಟು ಬೇಗ ಅಮ್ಮನಿಗೆ ಹೇಳು. ಬೇರೆ ಮೂರನೇವ್ರು ಯಾರು ಹೇಳಿದ್ರೆ ಅಮ್ಮನ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಅಪ್ಪ ಬೇರೆ ಇಲ್ವಲ್ಲೋ, ನಾವು ತಾನೇ ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು. ಸರಿ, ನಿನ್ನ ದುಡ್ಡಿಗೆ ನಾಳೆ ವ್ಯವಸ್ಥೆ ಮಾಡ್ತೀನಿ. ಬಾಯ್. ಮಂಜುನಾಥ ಸ್ವಾಮಿಯಲ್ಲಿ ಮನಸ ನೆಟ್ಟು ಪೂಜೆ ಮಾಡು, ಮಂಜುನಾಥ ಒಲಿವನು. ಅಜ್ಜಿ ಚೆನ್ನಾಗಿದ್ದೀರಾ? ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ಏನಜ್ಜಿ ನೀವು, ನಾನ್ ನಿಮ್ ಮನೆಗ್ ಬಂದಿದ್ದೆ, ನಿಮ್ ಮೊಮ್ಮಗಳನ್ನ ನಗಸ್ತೆ ಅಂತ ಕೂಡ ಹೇಳಿದ್ರಿ. ಅಷ್ಟು ಬೇಗ ಮರ್ತು ಹೋಗ್ಬಿಟ್ರಾ? ಓಹ್ ಅರೆರೆ, ಗೊತ್ತಾಗ್ಲಿಲ್ಲಮ್ಮ. ವಯಸ್ಸಾಯ್ತು ನೋಡು, ಮರು ಬಂದ್ಬಿಟ್ಟಿದೆ. ನೀನ್ ಚೆನ್ನಾಗಿದ್ಯಾ? ಹಾ, ನಿಮ್ ಆಶೀರ್ವಾದದಿಂದ ತುಂಬಾ ಚೆನ್ನಾಗಿದ್ದೀನಿ ಅಜ್ಜಿ. ಅಜ್ಜಿ ಬನ್ನಿ ಕೂತ್ಕೊಳ್ಳೋಣ. ಇಲ್ಲಮ್ಮ, ನಾನಿನ್ನು 3 ಪ್ರದಕ್ಷಿಣೆ ಹಾಕ್ಬೇಕು. ನಾನ್ ಬರ್ಲಾ? ಅಜ್ಜಿ ನಾನು ನಿಮ್ ಜೊತೆ ಬರ್ಲಾ? ಅದಕ್ಕೇನಂತೆ, ಬಾ. ಏನಜ್ಜಿ ನಿಮ್ ಮೊಮ್ಮಗಳು ಬರ್ಲಿಲ್ವಾ? ಇಲ್ಲಮ್ಮ, ನಾನ್ ಮಾತ್ರ ಬಂದೆ. ನಿಮ್ ಮೊಮ್ಮಗಳು ಮದ್ವೆ ನಿಂತೋಯ್ತು ಅಂತ ಹೇಳಿದ್ರಲ್ವಾ? ಆಮೇಲೆ ಹುಡುಗನ್ ಕಡೆ ಮನೆಯವ್ರು ಯಾರು ಬರ್ಲಿಲ್ವಾ? ಅವ್ರು ಯಾರು ಬರೋದೇ ಬೇಡ ಅಂತ ದೇವ್ರಲ್ಲಿ ಬೇಡ್ಕೋತಾ ಇದ್ದೀನಿ. ಆ ಪಾಪಿ ಮಾಡಿದ ಅನ್ಯಾಯಕ್ಕೆ ಅವನ್ ಜೈಲಿಗೆ ಹೋದ. ಅದ್ರಿಂದ ನನ್ ಮೊಮ್ಮಗಳಿಗೆ ಒಳ್ಳೇದಾಯ್ತು. ಅದ್ ಸರಿ, ಅವಳಿನ್ನೂ ಏನ್ ಮಾಡ್ಬೇಕು ಅಂತಿದ್ದಾಳೆ? ಅವಳಿನ್ನು ಹೆಚ್ಚಿಗೆ ಓದ್ಬೇಕು ಅಂತ ಆಸೆ ಪಡ್ತಿದ್ದಾಳೆ. ಶಾರದಾ ವಿದ್ಯಾಲಯದಲ್ಲಿ PUC ಓದಿದ್ಲು, ತುಂಬಾ ಮಾರ್ಕ್ಸ್ ತಗೊಂಡಿದ್ದಾಳೆ. ಇಂಜಿನಿಯರ್ ಓದ್ಬೇಕು ಅಂತ ಅವಳ ಆಸೆ. ಆದ್ರೆ ನಮ್ಮನೇಲಿ ಅದಕ್ಕೆಲ್ಲ ಅನುಕೂಲ ಇಲ್ಲಮ್ಮ. ಒಂದ್ ವೇಳೆ ಅದಕ್ಕೆ ಅನುಕೂಲ ಇದ್ದಿದ್ರು ಅವಳಪ್ಪ ಅವಳನ್ನ ಓದಕ್ ಕಳಿಸಲ್ಲ. ಆ ಪಾಪಿ ಜೈಲಿಂದ ಹೊರಗಡೆ ಬರೋಷ್ಟ್ರಲ್ಲಿ ಅವಳಿಗೊಂದು ಒಳ್ಳೆ ಗಂಡು ನೋಡಿ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು ಅನ್ನೋದು ನನ್ನ ಆಸೆ. ಅದೇ ಅವಳಿಗೆ ರಕ್ಷಣೆ. ನೀವ್ ಆಸೆ ಪಡ್ತಾ ಇರೋದು ತುಂಬಾ ಸರಿಯಾಗೇ ಇದೆ ಅಜ್ಜಿ. ನಿಮ್ ಮೊಮ್ಮಗಳಿಗೆ ಯಾವ ತರ ಗಂಡ್ ಬೇಕು ಅಂತ ಆಸೆ ಪಡ್ತಾ ಇದ್ದೀರಾ? ಹುಡುಗ ಒಳ್ಳೆಯವನಾಗಿರ್ಬೇಕು, ಕೊನೆವರೆಗೂ ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋ ಅಂತವನಾಗಿರ್ಬೇಕು. ಅಷ್ಟೇ ಅಮ್ಮ ನಾನು ಆಸೆ ಪಡೋದು. ನೀವ್ ಆಸೆ ಪಡೋದು ಸರಿಯಾಗೇ ಇದೆ ಅಜ್ಜಿ. ನಿಮ್ ಮೊಮ್ಮಗಳಿಗೆ ಒಳ್ಳೆ ಹುಡುಗನೇ ಸಿಗ್ತಾನೆ. ಏನಜ್ಜಿ, ನೀವ್ ಆಸೆ ಪಡೋ ಹಾಗೆ ನಿಮ್ ಮೊಮ್ಮಗಳಿಗೆ ನಾನೇ ಒಂದ್ ಒಳ್ಳೆ ಹುಡುಗನ್ ನೋಡ್ಲಾ?